ನಮಸ್ಕಾರ ಸ್ನೇಹಿತರೆ, ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಈ ಒಂದು 12 ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು ಸ್ನೇಹಿತರೆ, ಹಿರಿಯರು, ಅಂಗವಿಕಲರು, ವಿಧವಾ ಮಹಿಳೆಯರು ಟೋಟಲಿ ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಿ. ಇದಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಇದೆ. ಸೊ ನಿಮಗೋಸ್ಕರ ಆ್ಯಪ್ ಕೂಡ ರಿಲೀಸ್ ಆಗತ್ತಾ ಅಂತಕ್ಕಂತಹ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾದ್ರೆ ಆ್ಯಪ್ ರಿಲೀಸ್ ಮಾಡಿದ್ರೆ ನಿಮಗೆ ಬೆಟರು, ಯಾಕಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಬರ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಆ ಒಂದು ಆ್ಯಪ್ನಲ್ಲಿನೇ ನೀವು ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ನಿಮ್ಮ ಹಿಸ್ಟ್ರಿನ ಚೆಕ್ ಮಾಡಿಕೊಂಡು ಹಣ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ನೋಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಎಲ್ಲ ಕೂಡ ನಾವು ಮಾಹಿತಿಯನ್ನು ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ. ಈಗ ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ನಿಮಗೆ ಏಪ್ರಿಲ್ ಮೇ ಅಷ್ಟೇ ಅಲ್ಲ, ಹಿಂದೆ ಇರತಕ್ಕಂತಹ ಕೆಲವೊಂದಿಷ್ಟು ಕಂತುಗಳು ಕೂಡ, ಕೆಲವೊಂದಿಷ್ಟು ತಿಂಗಳ ಹಣ ಕೂಡ ನಿಮಗೆ ಬಂದಿಲ್ಲ. ಬಹಳಷ್ಟು ಫಲಾನುಭವಿಗಳಿಗೆ ಒಬ್ಬೊಬ್ಬರಿಗೆ ಜಮಾ ಆಗಿದೆ, ಒಬ್ಬೊಬ್ಬರಿಗೆ ಜಮಾ ಆಗಿಲ್ಲ. ಹಾಗಾಗಿ ಬಹಳಷ್ಟು ಹಿರಿಯರು ಮುಖ್ಯವಾಗಿ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡ್ತಾನೆ ಇದ್ದಾರೆ. ಆದರೆ ಬ್ಯಾಂಕ್ನಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿರೋದೇನೇ ಇಲ್ಲ. ಇಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಹಣದಲ್ಲಿ ಜಮಾ ಮಾಡ್ತಾ ಇಲ್ಲ. ಅದಕ್ಕೆ ಗ್ಯಾರಂಟಿ ಯೋಜನೆಗಳಿಗಾಗಿ 51,000 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ, ಈ ಕಡೆ ಪಿಂಚಣಿ ಜಮಾ ಆಗ್ತಾ ಇಲ್ಲ. ಹಣ ಕೊಡ್ತಕ್ಕಂತಹ ಯಾವ ಯೋಜನೆಯಲ್ಲಿ ಕೂಡ ಹಣ ಜಮಾ ಆಗ್ತಾನೆ ಇಲ್ಲ. ಹಾಗಾಗಿ ಯಾವಾಗ ಹಣ ಜಮಾ ಮಾಡ್ತಾರಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅನ್ನುವಂತಹ ಸಂಶಯ ಕೂಡ ಈಗ ಹಿರಿಯರಿಗೆ, ಅಂಗವಿಕಲರಿಗೆ, ಟೋಟಲಿ ಪಿಂಚಣಿದಾರರಿಗೆ ಕೂಡ ಬಂದಿರತಕ್ಕಂಥದ್ದು. ಬರೀ ಗೃಹಲಕ್ಷ್ಮಿಯರಿಗೆ ಅಷ್ಟೇ ಅಲ್ಲ, ಇಲ್ಲಿ ಪಿಂಚಣಿದಾರರಿಗೂ ಕೂಡ ಡೌಟ್ ಬರ್ತಾ ಇದೆ. ವಿರೋಧ ಪಕ್ಷದ ನಾಯಕರಿಗಂತೂ ಗೊತ್ತೇ ಇದೆ, ಈಗ ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಹಾಗಾಗಿ ಮತ್ತೆ ಸಾಲ ಮಾಡಬೇಕು ಅಂತಕ್ಕಂಥದ್ದು ಈಗ ವಿರೋಧ ಪಕ್ಷದ ನಾಯಕರು ಮತ್ತೆ ಟೀಕಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಆಗಿದೆ, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಆಗತ್ತೆ. ಯಾಕಂದ್ರೆ 51,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಲೋದಿಲ್ಲ. ಮತ್ತೆ ಈ ಕಡೆ ಪಿಂಚಣಿಗೋಸ್ಕರ ಹಣ ಬೇಕಾಗುತ್ತೆ. ಈಗಂತೂ ಸ್ಕಾಲರ್ಶಿಪ್ ಅಂತೂ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗ್ತಾ ಇಲ್ಲ. ಏನಾದರೂ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ರೆ ಸರ್ಕಾರ ದಿಕ್ಕು ದಿವಾಳಿ ಆಗೋದು ನಿಶ್ಚಿತ ಇತ್ತು. ಸೊ ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು. ಆದರೆ ಹಣ ಜಮಾ ಮಾಡಬೇಕಲ್ವಾ. ಈಗ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ, ಈಗ ನೋಡಿ ಬಹಳಷ್ಟು ಈಗ ಶಕ್ತಿ ಯೋಜನೆ ಅದರಿಂದ ಹೆಚ್ಚಾಗಿ ಅನಾನುಕೂಲ ಇದ್ರೆ ಅದರಲ್ಲಿ ಈಗ ಹಣ ಹೋಗ್ತಾ ಇದೆ, ಸಾಕಷ್ಟು ಹೆಚ್ಚಿನ ಖರ್ಚು ವೆಚ್ಚಗಳಾಗ್ತಾ ಇದೆ. ಅದರಲ್ಲಿರ್ತಕ್ಕಂತಹ ಹಣ ಕೊಡ್ತಾ ಇದ್ದಾರೆ. ಆದರೆ ಪಿಂಚಣಿ ಶಾಶ್ವತ ಯೋಜನೆ, ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹಾಕ್ಲಿಲ್ಲ ಅಂದರೆ ಬಿಟ್ಟಿದ್ರು. ಯಾಕಂದರೆ ಆ ಯೋಜನೆಗಳನ್ನು ಬಂದು ಕೂಡ ಮಾಡ್ಬೋದು ಅಥವಾ ಚಾಲ್ತಿ ಕೂಡ ಇರ್ಬೋದು. ಆದರೆ ಪಿಂಚಣಿ ಇದು ಶಾಶ್ವತ ಯೋಜನೆ ಆಗಿರುತ್ತೆ, ಮೊದಲಿನ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಹಣ ಹಾಕಲೇಬೇಕಲ್ವಾ, ಅದಕ್ಕೋಸ್ಕರ ಈಗ ಒಂದು ಪಿಂಚಣಿಯಲ್ಲಿ ಹಣ ಹಾಕಬೇಕಾಗತ್ತೆ. ಈ ಒಂದು 12 ಜಿಲ್ಲೆಗಳಿಗಾದರೂ ಹಾಕುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 12 ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಹಾಕ್ತಾರೆ. ಮುಖ್ಯವಾಗಿ ಈ ಒಂದು ಜಿಲ್ಲಾ ವೈಸ್ ಜಮಾ ಆಗ್ತಾ ಬಂದರೆ ಮೊದಲು ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ. ಸೊ ಯಾರ್ಯಾರು ಪಿಂಚಣಿಯನ್ನು ಪಡ್ಕೊಳ್ತೀರಿ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನಿಮಗೆ ಹಣ ಜಮಾ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆದರೆ ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ. ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಒಂದು ಕೆಲಸ ಕೂಡ ಮಾಡಬೇಕಾಗತ್ತೆ. ಅದನ್ನು ಹೇಳ್ತೀನಿ ಮುಂದೆ. ಮೊದಲು ಈ ಒಂದು ಜಿಲ್ಲೆಗಳು ಯಾವಪ್ಪ ಅಂದರೆ ಬೆಳಗಾವಿ ಆಗಿರಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗ, ಹಾವೇರಿ, ಹಾಸನ, ಗದಗ, ವಿಜಯನಗರ, ಬಳ್ಳಾರಿ, ಮಂಡ್ಯ, ಕೊಪ್ಪಳ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ. ಉಳಿದಂತಹ ಜಿಲ್ಲೆದವರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಈ ಒಂದು ಪಿಂಚಣಿ ಹಣ ಜಮಾ ಆಗ್ತಾ ಬಂದರೆ ಒಂದು ವಾರದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಈ ಒಂದು ಪಿಂಚಣಿ ಹಣ ಪ್ರತಿ ತಿಂಗಳ ಪಿಂಚಣಿ ಹೇಗೆ ಜಮಾ ಆಗ್ಬೇಕಂದ್ರೆ ಪ್ರತಿ 5ನೇ ತಾರೀಕು ಒಳಗಾಗಿನೇ ಕ್ಲಿಯರ್ ಆಗಬೇಕು. ಆದರೆ ಇಲ್ಲಿ ರಾಜ್ಯ ಸರ್ಕಾರ 20ನೇ ತಾರೀಕು ಅಥವಾ 30ನೇ ತಾರೀಕು ಒಂದು ತಿಂಗಳು ಪೂರ್ತಿಯಾಗಿ ಅಥವಾ 2 ತಿಂಗಳದ್ದು ಪಿಂಚಣಿಯನ್ನು ಪೆಂಡಿಂಗ್ ಉಳಿಸ್ತಾ ಇದೆ. ಯಾರಿಗೂ ಕೂಡ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಹೀಗಾದರೆ ಹೇಗೆ ಅಂತ ಬಹಳಷ್ಟು ಫಲಾನುಭವಿಗಳು ಗೋಗರಿತಾಗಿರ್ತಕ್ಕಂಥದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಪಿಂಚಣಿಯನ್ನು ನಂಬ್ಕೊಂಡು ಬಹಳಷ್ಟು ಜನ ಜೀವನ ಮಾಡ್ತಾ ಇರ್ತಾರೆ. ಅದರಿಂದ ಏನಾದರೂ ತೆಗೆದುಕೊಳ್ಬೇಕು, ತಮ್ಮ ಖರ್ಚು ವೆಚ್ಚಕ್ಕೆ, ಹಿರಿಯರಿಗೆ ಖರ್ಚು ವೆಚ್ಚಕ್ಕೆ ಯಾರು ಕೊಡ್ತಾ ಇರೋದಿಲ್ಲ. ಹಾಗಾಗಿ ಅವರು ಪಿಂಚಣಿಯಿಂದನೇ ತಮ್ಮ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅದು ಇಂತಹ ಸಂದರ್ಭದಲ್ಲಿ ಪಿಂಚಣಿನೇ ಜಮಾ ಆಗಲಿಲ್ಲಪ್ಪ ಅಂದರೆ ಅವರಿಗೆ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗ್ತಾರೆ. ಇದಕ್ಕೆ ರಾಜ್ಯ ಸರ್ಕಾರ ತಿಳ್ಕೊಂಡು ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡಬೇಕಂತ ನಮ್ಮ ಮನವಿ ಕೂಡ ಇರುತ್ತೆ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರಲೇಬೇಕು, ಯಾವುದೇ ಹಣ ಮಿಸ್ ಆಗಬಾರ್ದಪ್ಪ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ಹಣವನ್ನು ಪಡ್ಕೊಳ್ತಾ ಇರ್ತೀರಿ, ಯಾವ ಒಂದು ಬ್ಯಾಂಕ್ನಲ್ಲಿ ಒಂದು ಪಿಂಚಣಿ ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ್ರೆ ಆವಾಗ ನಿಮ್ಮ ಖಾತೆಗಳಿಗೆ ಹಿಂದಿನಂತೆ ಹಣ ಹೇಗೆ ಬರ್ತಾ ಇರುತ್ತಲ್ವ
ಅದೇ ರೀತಿ ಮುಂದೆನೂ ಕೂಡ ಬರ್ತಾ ಬರುತ್ತೆ. ಯಾಕಂದರೆ ಬಹಳಷ್ಟು ಜನರದು ಕೂಡ ನಾನು ಕೂಡ ಖುದ್ದಾಗಿ ನೋಡಿದ್ದೀನಿ. ನಾನು ಕೂಡ ಬ್ಯಾಂಕ್ಗಳಿಗೆ ಹೋದಾಗ ಬಹಳಷ್ಟು ಹಿರಿಯರು ಬಂದು ನಿಲ್ತಿರ್ತಾರೆ, ಪಿಂಚಣಿ ಹಣ ಜಮಾ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ತಾ ಇರ್ತಾರೆ. ಆದರೆ ಹಣ ಜಮಾ ಆಗಿರೋದಿಲ್ಲ. ಅವ್ರು ಹೇಳ್ತಾರೆ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ನೋಡಿ, ಜೀವಿತ ಪ್ರಮಾಣ ಪತ್ರವನ್ನು ಜಮಾ ಆಗ್ಬೋದು ಅಂತಕ್ಕಂತಹ ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರ. ಆ ಒಂದು ಪ್ರಮಾಣ ಪತ್ರ ಅಂದ್ರೆ ಯಾಕೆ ಕೊಡಬೇಕಂದ್ರೆ ನೀವು ಬದುಕಿದ್ದೀರಾ ಅನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಲೈಫ್ ಸರ್ಟಿಫಿಕೇಟನ್ನು ಕೊಡಿ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗುತ್ತೆ. ಸರ್ಕಾರಕ್ಕೆ ಇನ್ಫಾರ್ಮೇಷನ್ ನೀವು ಬದುಕಿದ್ದೀರಾ ಅಂತ ಹೋದರೆ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ. ಸೊ ನೋಡಿ, ಇದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಇತ್ತು. ಸಾಕಷ್ಟು ಏನೇನು ಕೇಳ್ತಾ ಇದ್ರಿ, ಹಣ ಜಮಾ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ಇಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.